ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಶೇಖರಣೆ ಮಾಡೋದು ಕಾಮನ್ ಆಗಿರುತ್ತೆ. ಮಾವಿನ ಹಣ್ಣು ಶೇಖರಣೆ ದೋಸೆ, ಚಪಾತಿ, ರೊಟ್ಟಿಗಂತೂ ಮಾಡಿಸಿದಂತಾನೆ ಹೇಳ್ಬೋದು. ಹಾಗೆ ಸಹ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೋಡಿ, ಇದು ನಮ್ಮ ಮನೆಯದ್ದೇ ಮಾವಿನ ಹಣ್ಣು. ಊರಿಂದ ತಂದು ಮಾವಿನ ಹಣ್ಣ ಒತ್ತೆ ಹಾಕಿದ್ದೆ, ಹುಲ್ಲಿಲ್ಲ, ಸೊ ಪೇಪರ್ ಹಾಕ್ಬಿಟ್ಟೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಫಸ್ಟ್ ಟೈಮ್ ತಂದಿರೋದು ತುಂಬ ಚೆನ್ನಾಗಾಗಿತ್ತು, ಅದೆಲ್ಲ ಖಾಲಿ ಆಯಿತು. ಇದು ಸೆಕೆಂಡ್ ಟೈಮ್ ತಂದಿರೋದು. ಇವತ್ತು ದೋಸೆ ಮಾಡಿರೋದ್ರಿಂದ ಒಂದೆರಡು ಹಣ್ಣು ತಗೊಂಡು 2 ಜನರಿಗಲ್ವಾ ಮಾಡೋಣ ಅಂತ ಹೇಳಿ ಹಣ್ಣು ಹುಡುಕ್ತಾ ಇದ್ದೆ. ನೋಡಿ, 2 ಹಣ್ಣು ತಗೊಬಂದು ಬಿಡಿಸ್ತಾ ಇದ್ದೇನೆ. ಇದು ಮಲ್ಲಿಕಾ ಇನ್ನು ಜಾಸ್ತಿ ಆಗಬೇಕಿತ್ತು. ದೋಸೆ ಮಾಡಿದ್ನಲ್ವ, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ತಗೊಬಂದೆ. ಅದು ಬೇರೆ ಜಾತಿ ಮಾವಿನ ಹಣ್ಣು, ಇದು ಮಲ್ಲಿಕಾ. ಅದು ನಾವು ಎಲ್ಬಳ್ಳಿ ಮಾವು ಅಂತ ಹೇಳ್ತೀವಿ. ಅದಕ್ಕೆ ಪ್ರಾಪರ್ ನೇಮ್ ಏನು ಅಂತ ಹೇಳಿ ನನಗೆ ಗೊತ್ತಿಲ್ಲ. ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ. ದೋಸೆ ಹಾಗೇನೆ ಮಾವಿನ ಹಣ್ಣು ಶೇಖರಣೆ ಕಾಂಬಿನೇಷನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣು ಸೀಸನ್ ಬಂದರೆ ನಮ್ಮಲ್ಲಂತೂ ಬರೀ ಶೇಖರಣೆನೇ ಇರುತ್ತೆ ಜಾಸ್ತಿ. ಊರ ಸೈಡಲ್ಲಂತೂ ತುಂಬ ಶೇಖರಣೆಗಳು ಮಾಡ್ತಾರೆ. ನಾನು ಇಬ್ಬರಿಗೆ ಅಂತ ಹೇಳಿ 2 ಹಣ್ಣನ್ನು ತಗೊಬಂದೆ. ಇದು ರಸಪುರಿಲಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಶೇಖರಣೆ ಅಂತಲೇ ಹೇಳ್ಬೋದು. ನೋಡಿ, ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸುತ್ತಲೂ ಬಿಡಿಸಿ ಹಾಕ್ಕೋಬೋದು, ಈ ಥರನೂ ಹಾಕ್ಕೋಬೋದು. ನಮಗೆ ಯಾವ ಥರ ಕಂಫರ್ಟ್ ಇರುತ್ತೋ ಆ ಥರ ನಾವು ಬಿಡಿಸಿ ಮಾವಿನ ಹಣ್ಣನ್ನ ಹಾಕ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ. ನೋಡಿ, ನೀಟಾಗಿ ಬಿಡಿಸ್ಕೊತಾ ಇದ್ದೇನೆ. ಡೈರೆಕ್ಟಾಗಿ ಹೀಗೇ ಬಿಡಿಸ್ಕೋಬೋದು. ನಮಗೆ ಯಾವ ಥರ ಕಂಫರ್ಟ್ ಇರುತ್ತೋ ಆ ಥರ ನೀಟಾಗಿ ಮಾವಿನ ಹಣ್ಣು ತೊಳೆದ್ಬಿಟ್ಟು ನಾವು ಬಿಡಿಸ್ಬೇಕಾಗುತ್ತೆ. ಮಾರ್ಕೆಟಿಂದ ತಂದಿರೋ ಮಾವಾದರೆ ನೀಟಾಗಿ ತೊಳಿಲೇಬೇಕಾಗುತ್ತೆ. ಅದು ಹಣ್ಣಾಗಲಿ ಬೇಗ ಅಂತ ಹೇಳಿ ಕೆಮಿಕಲ್ಗಳನ್ನೆಲ್ಲ ಹಾಕಿರ್ತಾರೆ. ಅದಕ್ಕೋಸ್ಕರ ಇದು ಮನೆಯದೇ ಹಣ್ಣು, ನಾವೇನು ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಇದಕ್ಕೆ. ಊರಲ್ಲಾದರೆ ಹುಲ್ಲಲ್ಲಿ ಒತ್ತೆ ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ ಹುಲ್ಲಲ್ಲಿ ಒತ್ತೆ ಹಾಕಿರೋ ಮಾವಿನ ಹಣ್ಣು. ನೋಡಿ, ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ಯೂಸ್ಕೊಂಡಿದ್ದೀನಿ. ಇಲ್ಲ, ನೀಟಾಗಿ ಚಿಕ್ಕಕ್ಕೆ ಕಟ್ ಮಾಡ್ಕೋಬೋದು. ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆಯೇ 1 ಏಲಕ್ಕಿನ ಚೆಲ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೇನೆ. ಯಾವ ಎಳ್ಳಿರುತ್ತೋ ಆ ಎಳ್ಳನ್ನ ಹಾಕೋಬೋದು. ಬಿಳಿದಾದರೂ ಓಕೆ, ಬ್ಲ್ಯಾಕ್ ಆದರೂ ಓಕೆ. ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಸಿದೇ ಎಳ್ಳು ಹಾಕಿದರೆ ಚೆನ್ನಾಗಿರಲ್ಲ. ಸ್ವಲ್ಪ ಬಾಣಲೆನ ಹಂಚೋ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಹುರಿಯೋವಾಗ ಎಳ್ಳು ಚಟಪಟ ಅನ್ನಬೇಕು, ಹಾಗೆ ಹುರಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲನೂ ನಾನು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಹಾಗೆಯೇ ಕಾಯಿ ತುರಿನ ಬೇಕಾದರೂ ಹಾಕ್ಕೋಬೋದು, ಒಣ ಕೊಬ್ಬರಿ ತುರಿನ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಒಣ ಕೊಬ್ಬರಿ ತುರಿ ಹಾಕಿರೋ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ತಿನ್ನೋರಾದರೆ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ರೆಡಿ ಆಯಿತು. ಹಾಗೆಯೇ ಸ್ವಲ್ಪ ಬಿಸಿ ಮಾಡ್ಕೋಬೋದು, ಇಲ್ಲಾಂದರೆ ಹಸಿದನ್ನೇ ನಾವು ತಿನ್ಬೋದು. ನೋಡಿ, ನಾನು ದೋಸೆ ಹಾಗೆಯೇ ಚಟ್ನಿ ಜೊತೆಗೆ ನಾನು ಇದನ್ನು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆ ಥರ ಒಂದು ರೆಸಿಪಿ ಇದಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ಮಲ್ಲೆ ಹೂ ಕಟ್ಟೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಈಸಿಯಾಗಿ ಮನೇಲೆ ಮಲ್ಲೆ ಹೂನ ಕಟ್ಟುವ ಸುಲಭ ವಿಧಾನ ಅಂತಲೇ ಹೇಳ್ಬೋದು. ನೋಡಿ, ನಾನು 30 ರೂಪೀಸ್ ಮಲ್ಲೆ ಹೂನ ತೊಗೊಂಡಿದ್ದೆ. ಒಂದು ಮಾರಿಗೆ 30-40 ಇರುತ್ತೆ, ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ 30 ರೂಪಾಯಿ ಹೂ ತೊಗೊಂಡ್ರೆ ನಾವು ಇದನ್ನು 2 ಮಾರಷ್ಟು ಕಟ್ಬೋದು. ದೇವ್ರಿಗೆ ಮುಡ್ಸೋಕ್ಕೆ ಅಂದರೆ 2 ಮಾರಷ್ಟು ಕಟ್ಬೋದು. ಅದೇ ನಾವು ಮುಡ್ಕೋಬೇಕು ಅಂತಂದರೆ ಸ್ವಲ್ಪ ದಪ್ಪ ಕಟ್ಟೋದಾದರೆ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು 2 ಸೈಡು 2 ಹಾಕಿ ಕಟ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ದೇವ್ರಿಗೆ ಮುಡ್ಸೋದಕ್ಕೆ ಕಟ್ತಾ ಇದ್ದೇನೆ. ನಾವು ಮುಡ್ಕೊಳಕ್ಕೆ ಬೇಕು ಅಂತ ಅಂದರೆ ಒಂದೊಂದು ಸೈಡಲ್ಲಿ 3-4 ಹಾಕಿ ದಪ್ಪಗೆ ಕಟ್ಕೋಬೋದು. ದಾರನ ನಾನು ಹೂ ಕಟ್ಟೋ ದಾರನೇ ತಗೊಂಡಿದ್ದೀನಿ. ಈ ಹೂವಿಗೆ ಹೂ ಕಟ್ಟೋ ದಾರನೇ ತಗೋಬೇಕು, ಇಲ್ಲ ಅಂತ ಅಂದರೆ ಬಟ್ಟೆ ಹೊಲಿಯೋ ದಾರ, ಶಾರ್ಪ್ ಇರೋ ದಾರ ತೊಗೊಂಡ್ರೆ ಹಾಳಾಗಿ ಹೋಗ್ಬಿಡುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಕಟ್ಬೋದು ಅಂತ ಹೇಳಿ. ನೋಡಿ, ಒಂದೊಂದು ಸೈಡಿಗೆ 2 ನಾನಿಲ್ಲಿ ಹಾಕ್ಕೊತಾ ಇದ್ದೇನೆ. ಈ ಥರ ಜೋಡಿಸ್ಕೋಬೇಕಾಗುತ್ತೆ ನಾವು. ಒಂದೊಂದು ಸೈಡಿಗೆ 2 ಬರೋಂಗೆ ನಾನು ಜೋಡಿಸ್ಕೊತಾ ಇದ್ದೇನೆ. ಜೋಡಿಸ್ಕೊಂಡು ನೋಡಿ, ದಾರ ತಗೊಂಡು ಈ ಥರ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ ದಾರನ. ದಾರ ಇಟ್ಕೊಂಡು ನಾನಿಲ್ಲಿ
ಮಲ್ಕ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಹೂನ, ಅದನ್ನು ನಾನಿಲ್ಲಿ ಜೋಡಿಸ್ಕೊತಾ ಇದ್ದೀನಿ. ನೀಟಾಗಿ ಜೋಡಿಸ್ಕೋಬೇಕು. ನಮಗೆ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ದೂರ ಜೋಡಿಸ್ಕೋಬೇಕು. ಹತ್ತಿರ ಬೇಕು ಅಂತಂದರೆ ಒಂದು ಸ್ವಲ್ಪ ದಪ್ಪ ಬೇಕು ಅಂದರೆ ಹತ್ತಿರಕ್ಕೆ ಜೋಡಿಸ್ಕೋಬೇಕು. ಹತ್ತಿರ ಜೋಡಿಸ್ಕೊಂಡು ಈ ಥರ ಒಂದು ಗಂಟು ಹಾಕಿದರೆ ಆಯಿತು ಅಷ್ಟೇ. ಇದೇನು ದೊಡ್ಡ ಸಾಧನೆ ಅಲ್ಲ, ದೊಡ್ಡ ವಿದ್ಯೆ ಅಲ್ಲ. ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ಬಂದುಬಿಡುತ್ತೆ. ಬಿಗಿನರ್ಸ್ ಆದರೆ ಪೇಪರಲ್ಲೇ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಹೂ ಸುಮ್ಮನೆ ಹಾಳಾಗಿ ಹೋಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ಥರ ಒಂದು ಪಕ್ಕ ಒಂದು ಹಾಕ್ಕೊಳ್ತಾ ಕಟ್ಕೊಳ್ತಾ ಹೋದರೆ ಆಯಿತು ಅಷ್ಟೇ. ನಮಗೆ ಮಧ್ಯೆ ಬೇಕು ಅಂದರೆ ಈ ಲೀಫ್ನ ಹಾಕಿ ಕಟ್ಬೋದು. ಅವರೇ ಕೊಟ್ಟಿರ್ತಾರೆ. ಹೂ ತಗೊಳ್ಳೋವಾಗಲೇ ಅವರೇ ಮಿಕ್ಸ್ ಹಾಕಿರ್ತಾರೆ. ಹಾಗೆ ಈ ಲೀಫು ಹಾಗೇ ಕನಕಾಂಬರನ ಸಹ ಹಾಕಿರ್ತಾರೆ. ಮಧ್ಯ ಮಧ್ಯೆ ಒಂದೊಂದು ಕನಕಾಂಬರನೂ ಸಹ ನಾವಿಲ್ಲಿ ಹಾಕ್ಕೋಬೋದು. ಮಲ್ಲಿಗೆ ಹೂವು ಮಧ್ಯೆ ಕನಕಾಂಬರ ಹೂ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹೂ ಕಟ್ಟೋ ವಿಧಾನನ ನಾವು ಎಲ್ಲ ಹೂಗೂ ಇದೇ ವಿಧಾನದಲ್ಲಿ ಕಟ್ಬೋದು ಅಂತಲೇ ಹೇಳ್ಬೋದು. ಕಾಕಡ, ಹಾಗೆಯೇ ದುಂಡು ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ ಪ್ರತಿಯೊಂದು ಹೂವು ಈ ಥರ ನಾವು ಕಟ್ಕೋಬೋದು. ಮಾರ್ಕೆಟಲ್ಲಿ ಒಂದು ಮೊಳಕ್ಕೆ 30-40 ಇರುತ್ತೆ. ಅದು ಸಹ ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ಒಂದು 30-50 ಕೊಟ್ಟು ಬಿಡಿ ಹೂ ತಂದ್ಕೊಂಡು ಆರಾಮಾಗಿ ಕಟ್ಕೋಬೋದು ಮನೆಯಲ್ಲೇ. ಕಟ್ಟಕ್ಕೆ ಬರೋರಾದರೆ ಒಂದು 30 ರೂಪಾಯಿದಿಂದ 50 ರೂಪಾಯಿನ ಹೂವನ್ನ ಆರಾಮಾಗಿ ಅರ್ಧ ಗಂಟೆಯಲ್ಲಿ ಕಟ್ಬೋದು. ಮಲ್ಕ್ ಮಾಡಿಕೊಡೋರು ಇದ್ರಂತೂ ಇನ್ನೂ ಬೇಗ ಆಗುತ್ತೆ. ಅದೇ ಸ್ವಲ್ಪ ಇವಾಗ ಕಲಿಯೋರಾದರೆ ಲೇಟ್ ಆಗುತ್ತೆ. ನೋಡಿ ಈ ಥರ ಒಂದು ಪಕ್ಕ ಒಂದು ಇಟ್ಕೊಂಡು ಕಟ್ಕೊಳ್ತಾ ಹೋದ್ರಾಯಿತು. ನೋಡಿ ಎಷ್ಟು ದೊಡ್ಡ ಮಾಲೆ ಕಟ್ಟಿದ್ದೀನಿ ಅಂತ ಹೇಳಿ. ನಾನು ದೇವ್ರಿಗೆ ಮುಡ್ಸೋಕ್ಕೋಸ್ಕರ ಕಟ್ತಾಯಿದ್ದೀನಿ ಈ ಮಾಲೆನ. ನೋಡಿ ಇವಾಗ ಮಲ್ಲೆ ಹೂ ಸೀಸನ್ ಆಗಿರೋದ್ರಿಂದ ಮಲ್ಲೆ ಹೂವು ಸಿಗ್ತಾ ಐತೆ. ನಾನು 30 ರೂಪೀಸ್ಗೆ ತೊಗೊಂಡೆ. ಮನೆ ಹತ್ರನೇ ಬಂದಿತ್ತು. ಹಬ್ಬ ವಾರಗಳಲ್ಲಾದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮಾಮೂಲಿ ದಿನದಾಗಾದರೆ ಸ್ವಲ್ಪ ಕಡಿಮೆನೇ ಇರುತ್ತೆ. 30 ರೂಪಾಯಿ ಹೂ ತೊಗೊಂಡ್ರೆ ಸಾಕು. ನಾವು ಸ್ವಲ್ಪ ದೂರ ಕಟ್ಕೊಂಡ್ರೆ 2 ಮಾರು ಕಟ್ಕೋಬೋದು ಅಂತಲೇ ಹೇಳ್ಬೋದು. ಅದೇ ಹತ್ತಿರ ಕಟ್ಕೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇದಿಷ್ಟು ಮಲ್ಲೆ ಹೂನ ಕಟ್ಟೋ ಸುಲಭ ವಿಧಾನ ಆಗಿರುತ್ತೆ. ನಾನು ಮುಂದಿನ ವಿಡಿಯೋಗಳಲ್ಲಿ ಟೈಪ್ ಆಫ್ ಹೂ ಕಟ್ಟೋದೆಲ್ಲ ಹಾಕ್ತೀನಿ ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟಾಟಾ, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಹಳೆ ಮನೆ ಹತ್ರ ಬಂದಿದ್ವಿ. ಅಲ್ಲೊಂದು ಚಿಕ್ಕ ನೇರಳೆ ಮರ ಐತೆ. ನೇರಳೆ ಹಣ್ಣು ಕೊಯ್ತಾ ಇದ್ದೇವೆ. ನೋಡೋಣ ಬನ್ನಿ. ನೋಡಿ, ಎಲ್ಲರೂ ಬಂದಿದ್ದೀವಿ. ನಾನು, ಮಗಳು, ನನ್ನ ತಂಗಿ ಮಗಳು, ತಂಗಿ ಗಂಡ ಎಲ್ಲ ಬಂದಿದ್ದೀವಿ. ನಾನು ಬರೋದ್ರೊಳಗೆ ಕೆಳಗೊಂದು ಪಾಟ್ ಹಾಸ್ಕೊಂಡು ಮೇಲೆ ಹಿಂಗೊಂದು ದೋಟಿ ತಗೊಂಡು ಹೊಡೆಯೋಣ ಅಂತ ನೋಡ್ತಿದ್ದಾರೆ. ಬಟ್ ದೋಟಿಲಿ ಸಿಗಲ್ಲ, ಅದು ಮರ ತುಂಬ ಉದ್ದ ಇದೆ. ತುಂಬ ಅಂದರೆ ತುಂಬ ಉದ್ದ ಹೋಗ್ಬಿಟ್ಟಿದೆ. ಕೆಳಗೂ ಹನೆ ಇಲ್ಲ. ಇದು ನೋಡಿ ಎಷ್ಟಂದರೆ ನೋಡೋಕ್ಕೆ ಆಗ್ತಾ ಇಲ್ಲ. ಅಷ್ಟು ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಅಷ್ಟು ಜಾಸ್ತಿ ಹಣ್ಣಾಗಿ ನಿಂತ್ಬಿಟ್ಟತ್ತೆ. ಕೆಳಗೆ ಕೈ ಸಿಗಂಗಿದ್ದಿದ್ರೆ ಕಿತ್ಕೊಂಡು ಹಂಗೆ ಗಪ್ಪ ತಿನ್ಬೋದಿತ್ತು. ಫುಲ್ಲು ಮೇಲೆ ಹೋಗೈತೆ. ಒಂದು ದೋಟಿ ತಗೊಂಡು ಹೊಡೋದ್ರೂ ಬೀಳಲಿಲ್ಲ. ಹಣ್ಣಾಗಿ ನಿಂತ್ಬಿಟ್ಟತ್ತೆ. ಗಣೆ ಬೇಕೇ ಬೇಕು. ಟ್ರೈ ಮಾಡಿದ್ರು ದೋಟಿಲಿ ಹೊಡೆಯೋಣ ಅಂತ ಹೇಳಿ, ಬಟ್ ದೋಟಿಲಿ ಇಳ್ಳಿಲ್ಲ. ಯಾಕಂದರೆ ತುಂಬ ಮೇಲೋಗಿದೆ ಮರ. ಅದಕ್ಕೋಸ್ಕರ ನಾವೆಲ್ಲ ಹೊಡೆದ್ರೆ ಅದು ಎಲ್ಲೋ ಹೋಗ್ತಿತ್ತು. ಇದು ತುಂಬ ಅಂದರೆ ತುಂಬ ವರ್ಷದ್ದೇನಿಲ್ಲ. ನಾವು ಚಿಕ್ಕವರಿದ್ದಾಗ ಒಂದು ಚಿಕ್ಕ ಮರ ಇತ್ತು. ಈಗಾಗಲೇ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ನಾನು ಅಂದ್ಕೊಂಡಿದ್ದೆ ಇದು ಚಿಕ್ಕ ನೇರಳೆ, ನಮ್ಮ ಕಡೆ ಕಿನ್ನಿ ನೇರಳೆ ಅಂತಾರೆ, ಆ ನೇರಳೆ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇಲ್ಲ, ಇದು ಜಂಬು ನೇರಳೆನೇ, ತುಂಬ ದೊಡ್ಡದಿದೆ. ಇದು ಫಸ್ಟ್ ಟೈಮು ನಾವು ಕಿತ್ಕೊಂಡು ತಿಂತಿರೋದು ಅಂತಲೇ ಹೇಳ್ಬೋದು. ಇಷ್ಟು ದಿನ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಇದು ಚಿಕ್ಕ ನೇರಳೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಬಾಯಲ್ಲೆಲ್ಲ ಒಂಥರ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾವು ಅಷ್ಟೊಂದು ಇಂಟ್ರೆಸ್ಟೇ ತೊಗೊಂಡಿರಲಿಲ್ಲ. ಈ ಮನೆ ಬಿಟ್ಟೋಗಿ ನಾವು ಹೆಚ್ಚು ಕಮ್ಮಿ 7 ವರ್ಷ ಆಯಿತು. ನನ್ನ ಮದುವೆ ವರ್ಷ ನಾವು ಈ ಮನೇನ ಬಿಟ್ಟೋದ್ವಿ. ಯಾಕೆ ಅಂದರೆ ಇದು ತುಂಬ ಚಿಕ್ಕ ಮನೆ. ನಾವು ಚಿಕ್ಕವರಿದ್ದಾಗ ಈ ಮನೇಲೇ ಇದ್ವಿ. ಅದು ಗುಡಿಸ್ಲು ಥರ ಇತ್ತು. ಅದಕ್ಕೋಸ್ಕರ ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಅದೊಂದು ಸ್ವಲ್ಪ ದೊಡ್ಡದಿದೆ. ಆವಾಗ ಇದು ತುಂಬ ಚಿಕ್ಕ ಮರ. 7 ವರ್ಷದ ಈಚೆ ನಾವು ಆ ಮರನ ಅಷ್ಟು ನಾವು ಲಕ್ಷ್ಯನೇ ಪಟ್ಟಿರಲಿಲ್ಲ. ನೋಡಿ, ದೋಟಿಲಿ ಹೊಡೆದಾಗ ಇಷ್ಟು ಬಂದಿದೆ. ಮಕ್ಕಳನ್ನೆಲ್ಲ ಇಟ್ಕೊಂಡು ದೋಟಿಲಿ ಹೊಡೆದು ಅವ್ರ ಮೇಲೆ ಬಿದ್ರೆ ಅಂತ ಹೇಳಿ, ಮತ್ತೆ ದೋಟಿಲಿ ಅಷ್ಟೊಂದು ಬೀಳು ಇಲ್ಲ. ಒಂದು 3-4 ಸತಿ ಹೊಡೆದ್ರು, ಆದರೆ ಜಾಸ್ತಿ ಬೀಳೇ ಇಲ್ಲ. ಎಷ್ಟೊತ್ತವರೆಗೂ ಇದೇ ಕೆಲಸ ಮಾಡ್ಕೊಂಡು ಕೂರೋದು ಅಂತ ಹೇಳಿ ಗಣಿ ತರೋಣ ಅಂತ ಹೇಳಿ ಗಣಿ ತರಕ್ಕೆ ಹೋದರು. ಯಾಕೆಂದರೆ ಇದು ಹಳೆ ಮನೆ, ನಮ್ಮ ಹೊಸ ಮನೆ ಸ್ವಲ್ಪ ದೂರ ಐತೆ. ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲೆಲ್ಲ ಕೇಳಿದ್ವಿ ಅಕ್ಕಪಕ್ಕ ಮನೆಯಲ್ಲಿ, ಇಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಮ್ಮ ಮನೆ ಹತ್ರಲ್ಲೇ ಹೋಗಿ ತರಬೇಕಿತ್ತು. ಮನೆ ಪಕ್ಕದ ಮನೆಯವರು ಹೋಗಿ ತರ್ತೀನಿ ಅಂತ ಹೇಳಿ ಹೊರಟರು. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಈ ಮಕ್ಕಳನ್ನೆಲ್ಲ ಇಟ್ಕೊಂಡು ಇಂಥ ಕೆಲಸ ಮಾಡೋಕ್ಕೆ ಬರೋದು ತುಂಬ ಕಷ್ಟನೇ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳು, ಅದ್ರಾಗ ಬೇರೆ ಹೇಳಿದ ಮಾತು ಕೇಳೋದಿಲ್ಲ. ಮತ್ತು ತಿನ್ನಬೇಕು ಅಂತ ಆಪಾಪಿಸ್ತಾ ಇದ್ದಾವೆ. 2 ನನ್ನ ಮಗಳು ಮತ್ತು ನನ್ನ ತಂಗಿ ಮಗ ಇಬ್ಬರೂ ಸೇರಿ ಅವರ ಆಟಗಳನ್ನು ಹಿಡಿಯೋದೇ ಒಂದು ಕೆಲಸ. ಆಮೇಲೆ ನೋಡಿ, ಗಣೆ ತಂದು ನಾವು 4 ಜನ 4 ಪಾಟ್ ಇಟ್ಕೊಂಡು ನಿಂತ್ಕೊಂಡಿದ್ದೀವಿ. ಕೆಳಗೆ ಬಿದ್ದುಬಿಟ್ರೆ ಎಲ್ಲ ಒಡೆದೋಗ್ಬಿಡ್ತವೆ ಅಂತ ಹೇಳಿ ಮತ್ತೆ ಪಾಟ್ನ ಎತ್ತಿ ಸಹ ಹಿಡ್ಕೊಂಡಿದ್ವಿ. ಯಾಕೆಂದರೆ ಕೆಳಗೆ ಬಿದ್ದುಬಿಟ್ರೆ ಫುಲ್ಲು ಹಾಳಾಗಿ ಹೋಗ್ಬಿಡ್ತವೆ ಅಂತ ಹೇಳಿ. ನೋಡಿ, ಪಾಟೆಲ್ಲ ಮೇಲೆ ಎತ್ತಿಟ್ಕೊಂಡಿದ್ವಿ. ಬೀಳ್ತಾ ಇದ್ದಾವೆ. ಅವ್ರು ಅಗಲಿಸ್ತಾ ಇದ್ದಾರೆ. ದೋಟಿಗೆ ಒಂದು ಕೊಕ್ಕೆ ಮಾಡ್ಕೊಂಡವ್ರೆ. ಕೊಕ್ಕೆ ಹಾಕಿ ಅಗಲಿಸ್ತಾ ಇದ್ದಾರೆ. ಬೀಳ್ತಾ ಇದ್ದಾವೆ. ಕೆಳಗೆ ಬಿದ್ದರೆ ಫುಲ್ಲು ಹಾಳಾಗಿ ಹೋಗ್ಬಿಡ್ತವೆ ಅಂತ ನಾವು ಪಾಟ್ನ ಎತ್ತಿ ಹಿಡಿದಿದ್ವಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ. ಬಿದ್ದ ತಕ್ಷಣವೇ ಎಲ್ಲರೂ ತಕ್ಕೊಂಡು ಗಪ ತಿಂತಾ ಇದ್ದೀವಿ. ತೋಟಿ ತಗೊಂಡು ಅಗಲಿಸಿದ್ದಕ್ಕೆ ಕಾಯಿ, ದೋರ್ಗಾಯಿ ಫುಲ್ ಹಣ್ಣಾದವು. ಫುಲ್ ಎಲ್ಲ ಬಿದ್ದುಬಿಟ್ಟವೆ. ನಾವು ಹಣ್ಣಷ್ಟೇ ತಗೊಂಡ್ವಿ. ದೋರ್ಗಾಯಿ ಎಲ್ಲ ತಿಂದರೆ ಬಾಯಲ್ಲಿ ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಎಷ್ಟೊಂದಿದೆ ಅಲ್ಲ ಅಂತ ಹೇಳಿ ಹಣ್ಣೇ ಆರಿಸ್ಕೊತಾ ಇದ್ದೀವಿ. ಆರಿಸ್ಕೊಂಡು ಒಂದು ಕವರಿಗೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಹಣ್ಣು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತಿಂದರೆ ತಿಂತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ಚೆನ್ನಾಗಿತ್ತು. ಫ್ರೆಶ್ ನೇರಳೆ. ಇಲ್ಲಿ KGಗೆ 300 ರೂಪಾಯಿ ಕೊಡಬೇಕು ಸಿಟಿಲಿ. ಊರಲ್ಲಿ ಫ್ರೀ ಆಗಿದ್ರೂ ನಮ್ಮೂರ ಸೈಡ್ ಇದನ್ನೆಲ್ಲ ತಿನ್ನೋದಿಲ್ಲ. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗಿದೆ ನೇರಳೆ ಹಣ್ಣು. ಆದ್ರೂ ಯಾರು
ಎಷ್ಟು ಲಕ್ಷ್ಯಪಟ್ಟು ತಿನ್ನಲ್ಲ. ಅಯ್ಯೋ ಅದನ್ನ ಯಾರು ತಿಂತಾರೆ ಅಂತ ಹೇಳ್ತಾರೆ ನಮ್ಮೂರ ಸೈಡಲ್ಲೆಲ್ಲ. ಹಣ್ಣಾಗಿರೋದೆಲ್ಲ ಆರಿಸ್ಕೊಂಡು ಮತ್ತೆ ಇಡ್ತೀವಿ. ಜನರಿಗೆ ಅಷ್ಟು ಸಾಕಾಗಲ್ಲ ಅಂತ ಹೇಳಿ ಮತ್ತೆ ಅಗಲಿಸ್ತಾ ಇದ್ದಾರೆ ನೋಡಿ. ಗಣೆಗೆ ಒಂದು ಕೊಕ್ಕೆ ಮಾಡ್ಕೊಂಡವ್ರೆ. ಕೊಕ್ಕೆನ ಒಂದು ರಂಬೆಗೆ ಹಾಕಿ ಹಣ್ಣು ಯಾವ್ಯಾವುದ್ರಲ್ಲಿ ಜಾಸ್ತಿ ಇದೆನೋ ಅದಕ್ಕೆ ಹಾಕಿ ಅಗಲಿಸ್ತಾ ಇದ್ದಾರೆ. ನಾವು 4 ಸೈಡಲ್ಲಿ ಪಾಟ್ ಹಿಡ್ತಿದ್ದೀವಿ. ಪಾಪ ಚಿಕ್ಕ ಮಕ್ಕಳೆಲ್ಲ ಪಾಟ್ ಹಿಡ್ಕೊಂಡವ್ರೆ. ಹಣ್ಣು ಕೆಳಗೆ ಬಿದ್ದರೆ ಅದು ಹಾಳಾಗಿಬಿಡುತ್ತೆ, ತಿನ್ನೋದಕ್ಕೆ ಮಣ್ಣೆಲ್ಲ ಹತ್ಕೊಂಡಿಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರ ಪಾಟ್ ಹಿಡಿದ್ಬಿಟ್ಟು ನೋಡಿ. ಏನಾಗಿಲ್ಲ, ಮೇಲೆ ಎತ್ತಿ ಹಿಡ್ದಿದ್ದೀವಿ, ಏನೂ ಆಗಿಲ್ಲ. ಒಂದು ಹಣ್ಣು ವೇಸ್ಟ್ ಆಗಿಲ್ಲ ಅಂತಲೇ ಹೇಳ್ಬೋದು ಈ ಟೆಕ್ನಿಕ್ ಯೂಸ್ ಮಾಡಿದ್ದಕ್ಕೆ. ಎಲ್ಲೋ ಕೆಳಗೆ ಬರೀ ನೆಲದ ಮೇಲೆ ಬೀಳಿಸಿದ್ರೆ ಅದು ನಾವು ಆರಿಸ್ಕೊಳ್ಳೋಕ್ಲೇ ಮಣ್ಣಾಗಿರೋದು. ಹಣ್ಣಾಗಿರೋದಂತೂ ತಿನ್ನೋಕ್ಕೆ ಸಿಗ್ತಿರ್ಲಿಲ್ಲ. ನೇರಳೆ ಹಣ್ಣು ಫುಲ್ಲು ಹಣ್ಣಾದಮೇಲೆ ತಿನ್ನಬೇಕು. ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೋಡಿ. ಕಾಯಿ ಇದ್ದಾವೆ ಮತ್ತು ದ್ವಾರಕಾಯಿ ಇದ್ದಾವೆ, ಅವೆಲ್ಲ ಚೆನ್ನಾಗಿರೋದಿಲ್ಲ. ತಿಂದರೆ ಬಾಯಲ್ಲಿ ಥರ ಸೊಗುಡು ಅಂತ ಅನಿಸುತ್ತೆ, ಆ ಥರ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫ್ರೆಶ್ ನೇರಳೆ, ನಮ್ಮರದ್ದೇ ಫ್ರೆಶ್ ನೇರಳೆ. ಇದೇನು ಹಾಕಿರೋದಲ್ಲ, ತಾನೇ ಬಿದ್ದು ಮರ ಆಗಿರೋದು. ತುಂಬ ಖುಷಿಯಾಗುತ್ತೆ. ನಮ್ಮಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ತುಂಬ ನೇರಳೆ ಮರ ಇದ್ದವು. ಬಟ್ ಈಗಂತೂ ನೇರಳೆ ಮರ ಅನ್ನೋದು ಹೆಸರು ಇಲ್ದಂಗೆ ಆಗೋಗಿದ್ದಾವೆ. ನಮ್ಮ ಜನಗಳಿಗೆ ಕೆಲವೊಂದು ವಸ್ತುಗಳದ್ದು ಬೆಲೆನೇ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಸಿಟಿ ಸೈಡಲ್ಲಿ 1 kg 300-400 ರೂಪಾಯಿ ಆದರೂ ಕೊಂಡ್ಕೊಂಡು ತಿಂತಾರೆ. ನಮ್ಮ ಹಳ್ಳಿ ಸೈಡಲ್ಲಿ ಹಾಗೆ ಬಿದ್ರೂ ಯಾರೂ ಮೂಸ್ ನೋಡಲ್ಲ. ಹಾಗೇ ಮರನೂ ಅಷ್ಟೇ, ಅದನ್ನು ನಾವು ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳಿ ಇಟ್ಕೊಳ್ಳೋದು ಇಲ್ಲ. ಹೊಲದ ಕಡೆ ಗದ್ದೆ ಕಡೆ ಇರೋದು ಬೇಕಾದರೆ ಕಡಿದ್ಬೇಕಾದ್ರೆ ಬಿಸಾಕ್ಬಿಡ್ತಾರೆ. ಆದರೆ ಅದನ್ನು ಯಾರೂ ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳಿ ನಾವು ಉಳಿಸ್ಕೊತ ಇಲ್ಲ. ಅದಂತೂ ತುಂಬ ಬೇಜಾರು. ನಾವು ಚಿಕ್ಕವರಿದ್ದಾಗ ನೇರಳೆ ಮರ, ಹತ್ತಿ ಮರ, ಗೇರ್ ಮರ, ಮಾವಿನ ಮರ, ಪರ್ಗಿ ಮಟ್ಟಿ ಅಂತ ಇಂಥ ಎಂತೆಂಥದೋ ಹಣ್ಣುಗಳು ಎಲ್ಲ ಸಿಕ್ತಿತ್ತು. ಬಟ್ ಈಗಂತೂ ಎಲ್ಲ ಕಡ್ದು ಯಾವುದು ಮರಗಳೇ ಇಲ್ಲ. ನೆಕ್ಸ್ಟ್ ಜನ್ರೇಷನಿಗಂತೂ ಅದು ಇರೋದಿಲ್ಲ ಅಂತ ಅನಿಸುತ್ತೆ. ನಾನು ನೋಡ್ದಂಗೆ ನಮ್ಮಲ್ಲಿ ತುಂಬ ಅಂದರೆ ತುಂಬ ನೇರಳೆ ಮರಗಳಿತ್ತು ನಾವು ಚಿಕ್ಕವರಿದ್ದಾಗ. ಈಗಂತೂ ಹೇಳೋ ಹೆಸರಾಗಿಲ್ಲ. ಇದು ನಮ್ಮದೊಂದು ಚಿಕ್ಕದ ಮರ. ಅದು ನೋಡಿ ಈ ಥರ ಹಣ್ಣು ಅಂತಲೇ ಗೊತ್ತಿರಲಿಲ್ಲ. ಇದು ಯಾವ ಥರ ಆಗೋಗ್ಬಿಟ್ಟಿದೆ. ಈ ಇಡೀ ರೋಡೆಲ್ಲ ನಾವು ಪಾಟ್ ಹಾಸ್ತಾ ಇದ್ದರೆ ಇದೇ ಥರ ಆಗೋದು. ರೋಡಲ್ಲೆಲ್ಲ ಬಿದ್ದು ಇದೇ ಥರ ಒಡೆದೋಗಿರೋದು. ಪಾಟ್ ಹಾಸಿದ್ದಕ್ಕೆ ಚಲೋ ಹಣ್ಣು ಸಿಕ್ತು ಅಂತಲೇ ಹೇಳ್ಬೋದು. ಹಣ್ಣೆಲ್ಲ ಆರಿಸ್ಕೊಂಡು ಪಾಟ್ ಮಡ್ಚ್ಕೊಂಡು ದೋಟಿನೂ ತಗೊಂಡು ಇನ್ನೇನು ಕವರ್ ತುಂಬಿಕೊಂಡು ಮನೆಗೆ ಹೊರಟ್ವಿ ನೋಡಿ. ಇಷ್ಟು ನೇರಳೆ ಹಣ್ಣು ಸಿಕ್ತು. ಫ್ರೆಶ್ ನೇರಳೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೇರಳೆ ಸೀಸನಲ್ಲಿ ನೇರಳೆ ಹಣ್ಣು ಸಿಕ್ಕರೆ ಬಿಡಬೇಡಿ, ಖಂಡಿತವಾಗ್ಲೂ ತಿನ್ನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಟಾಟಾ ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಚೆನ್ನಾಗಿತ್ತು. ಅವಾಗೆಲ್ಲ ತುಂಬ ಬೇಡಿಕೆ ಇತ್ತು ಎಣ್ಣೆ ಕಾಣಕ್ಕೆ. ಇವಾಗಲೇ ಎಣ್ಣೆ ಎಲ್ಲಿ ಎಲ್ಲ ಇದು ಬಂದು ರಿಫೈಂಡ್ ಆಯಿಲ್ ಬಂದು ಎಣ್ಣೆ ಕಾಣಂದೇ ಮುಚ್ಚೋಗ್ಯಾವಲ್ಲ ನೋಡಿಲ್ಲಿ. ಹೆಲ್ತಿಗೆಲ್ಲ ತುಂಬ ಒಳ್ಳೇದಲ್ಲ ಕಾಣದ ಎಣ್ಣೆ. ಈಗೆಲ್ಲ ಸಿಗ್ತಾವೆ. ಯಾರು ಕಟ್ತಾರೆ, ಯಾರು ಕ್ವಾಣ ಕಟ್ತಾರೆ? ಈಗ ಯಾರು ಕಟ್ಟೋದಿಲ್ಲ. ಈ ಕಡೆ ಅಂತೂ ತುಂಬ ರೇರ್ ನೋಡು. ನಮ್ಮಲ್ಲಾರು ಒಂದು ಸ್ವಲ್ಪ ಇವಾಗ ಎತ್ತದವು. ನಮ್ಮಲ್ಲೂ ಈಗ ಎಲ್ಲಿ ಎತ್ತಿಲ್ಲ. ಈ ಕಡೆ ಎತ್ತಿದವು. ಅವೆಲ್ಲ ಎತ್ತಲ್ಲ ಆಕಳು ಎತ್ತದವು. ಕಟ್ತಾರೆ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ, ಇದೆ ಎಣ್ಣೆಗಾಣ ಅಂತೆ ಹಳೆ ಕಾಲದ್ದು. ಹೆಂಗೈತೆ ಅಂತ ಹೇಳಿ. ಎಷ್ಟು ದೊಡ್ಡಕೈತೆ ಒಳ್ಳು. ಈಗ ಎಲ್ಲ ಹಾಳು ಬಿದ್ದುಬಿಟ್ಟೈತೆ.